ನಾವು ನಿನ್ನೆ ಕೆಲವೊಂದು ಸುಮಾರು ಜನ ವಕೀಲರು ನಾವು ನಿನ್ನೆ SIT ತನಿಖೆ ಎಷ್ಟು ಗಂಟೆ ಬಂದಿದೆ, ಎಲ್ಲಿದೆ ಅಂತ ಕೇಳಕ್ಕೆ ನಾವು ಬಂದಿದ್ವಿ. ಮತ್ತೆ ಮಂಜುನಾಥ ಸ್ವಾಮಿ ದರ್ಶನಕ್ಕೂ ಬಂದಿದ್ವಿ. ಇಲ್ಲಿ ಹೇಳೋದು ಇಷ್ಟೇ, ನಾವು ಇದು ಎಲ್ಲಿಂದ ಶುರುವಾಗಿದೆ ಅಂದ್ರೆ ಸುಮಾರು ವರ್ಷಗಳಿಂದ ಈ ಕನ್ವರ್ಜನ್ಸ್ ಅಂತೂ ನಡೀತಿದೆ. ನಮ್ಮ ಹಿಂದೂಗಳನ್ನು ಬೇರೆ ಬೇರೆ ಮತಕ್ಕೆ ಸೆಳೆಯಲು ತುಂಬಾ ಷಡ್ಯಂತ್ರಗಳು ನಡೀತಿದೆ. ಇದಕ್ಕೆ ಚಿಕ್ಕ ಉದಾಹರಣೆ ಹೇಳ್ತೀನಿ. YS ರಾಜಶೇಖರ ರೆಡ್ಡಿ ಅಂತ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಆಂಧ್ರದ ಮಾಜಿ ಮುಖ್ಯಮಂತ್ರಿಗಳು, ದಿವಂಗತ ಮುಖ್ಯಮಂತ್ರಿಗಳು. ಅವರು ತಿರುಪತಿ ಸನ್ನಿಧಾನದಲ್ಲಿ ಚರ್ಚ್ ಕಟ್ಲಿಗೆ ಹೊರಟ್ರು. ಎಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂತು. ಅವಾಗ ಯಾರು ಶಿಕ್ಷೆ ಕೊಟ್ರು? ಸಾಕ್ಷಾತ್ ಆ ವೆಂಕಟೇಶ್ವರ ಸ್ವಾಮಿನೇ ಆ ಅಪ್ಪನ್ಗೆ ಶಿಕ್ಷೆ ಕೊಟ್ಟ. ಎಲ್ಲಿ ಹೆಲಿಕಾಪ್ಟರ್ ಹೋಗೋವಾಗ ಏನಾಯ್ತು ನಿಮ್ಗೆಲ್ಲರಿಗೂ ತಿಳಿದಿದಂತು. ಇದೇ ತರಾನೇ ಇವತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೂ ಬಂದಿದೆ. ಇದೇ ತರ ಪರಿಸ್ಥಿತಿ ಬಂದಿದೆ. ಈಗ ಎಲ್ಲ ನೋಡಿ, ಕನ್ವರ್ಷನ್ಸ್ ಅಂತೂ ಜಾಸ್ತಿ ಆಗ್ತಿದೆ. ಮುಸ್ಲಿಂ ಕನ್ವರ್ಟ್ ಆಗ್ತಿದ್ದಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಿದ್ದಾರೆ. ಇದೆಲ್ಲ ನಡೀತಿದೆಯಲ್ಲ. ಸೊ ಇದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಆ ಧರ್ಮಾಧಿಕಾರಿಗಳು ನಮ್ಮ ವೀರೇಂದ್ರ ಹೆಗಡೆ ಅವ್ರು ಇರೋ ಗಂಟ ಈ ಕನ್ವರ್ಷನ್ಸ್ ಅಂತೂ ಆಗಲ್ಲ. ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿರುವಂತದ್ದು. ಸೊ ಅವ್ರಿಗೆಲ್ಲ ತಕ್ಕ ಪಾಠ ಅಣ್ಣಪ್ಪನೇ ಕಲಿಸ್ತಾನೆ. ನಾವೇನ್ ಬಂದಿದ್ದೀವಿ ಅವ್ರ ಪರ ನ್ಯಾಯ ನಿಲ್ಲಕ್ಕೆ ಅಷ್ಟೇ. ಮತ್ತೆ ಅವರು ಸಮೀರ್ ಹೇಳ್ತಿದ್ದ ಇಲ್ಲಿರೋರ್ಗೆ ಊಟ ಹಾಕಲ್ಲ ಅದಾಕಲ್ಲ ಅಂತ. ಅಲ್ಲಿ ನೋಡ್ತೀವಿ ನಾವು ಅವ್ರು ಎಷ್ಟ್ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟ್ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಂದ್ರೆ ಆ ನಗು ನೋಡೋವಾಗ ನಾವು ಕಳ್ದೋಗ್ಬೇಕು. ಅಷ್ಟು ಚೆನ್ನಾಗಿ ಅವರು ವೀರೇಂದ್ರ ಹೆಗಡೆ ಅವ್ರನ್ನ ನೋಡ್ಕೊಂತಿದ್ದಾರೆ. ನೆನೆ ವೀರೇಂದ್ರ ಹೆಗಡೆ ಅವ್ರನ್ನೂ ನೋಡಿದ್ವಿ. ತುಂಬಾ ಚೆನ್ನಾಗಿ ಎಷ್ಟು ಮುಗ್ದಾಗಿ ಮಾತಾಡ್ಸಿದ್ರು ನಮ್ಮನ್ನ ವಕೀಲರನ್ನೆಲ್ಲರೂ. ನಾವ್ ಇಷ್ಟು ಜನ ವಕೀಲರು ಇದೀವಿ, ಎಲ್ಲರನ್ನೂ ಮಾತಾಡ್ಸಿದ್ರು. ನಮಗ್ ತುಂಬಾ ಖುಷಿ ಆಯ್ತು. ಇಲ್ಲಿ ಅಪಪ್ರಚಾರ ನಡೀತಿದೆ, ಅದು ಇನ್ಮೇಲೆ ನಡಿಬಾರ್ದು ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ ಅಷ್ಟೇ. ಸರ್, ನಾವು ಕೋಲಾರದಿಂದ ಬಂದಿರೋದು. ನಾವು ಬೆಂಗಳೂರಲ್ಲಿ ಹೈಕೋರ್ಟ್ ಪ್ರಾಕ್ಟೀಸ್ ಮಾಡ್ತೀವಿ, ಅಡ್ವೊಕೇಟ್ಸು. ಸೊ ನಾವೇನು ಅಡ್ವೊಕೇಟ್ಸ್ ಬಂದಿದ್ದೀರಿ, ಇದು ನನ್ನ 2ನೇ ಸಲ ಬರ್ತಿರೋದು ಧರ್ಮಸ್ಥಳಕ್ಕೆ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ. ಇದು ನಾವು 2ನೇ ಸಲ ಬರ್ತಿರೋದು. 2ನೇ ಸಲ ಬಂದಾಗ ಈ ಜಾಗನೇ ಒಂಥರ ವೈಬ್ ಕ್ರಿಯೇಟ್ ಮಾಡುತ್ತೆ. ಮುಖ್ಯದಾಗಿ ಈ ಜಾಗ ಬಂದು ಯಾರೇ ಎಂಟ್ರಿ ಆದಾಗ ಒಂದು ವೈಬ್ ಕ್ರಿಯೇಟ್ ಮಾಡುತ್ತೆ. ನಾವು ಹೇಳೋದು ಒಂದೇ, ಆ ಸೌಜನ್ಯ ಆ ಹೆಣ್ಮಗುಗೂ ನ್ಯಾಯ ಆಗಲಿ. ಸುಮ್ಮನೆ ಅಪಪ್ರಚಾರ ಮಾಡೋದು ಬೇಡ. ದೇವ್ರಿದ್ದಾರೆ, ಎಲ್ಲರೂ ದೇವ್ರಿದ್ದಾರೆ, SIT ಆಗಿದೆ. ಸುಮ್ಮನೆ ಒಂದು ಧರ್ಮದ ಎಗ್ನೆಸ್ಟು ಅಪಪ್ರಚಾರ ಮಾಡೋದು ಬೇಡ. ಸೊ ಇದೇನು ಗೊತ್ತಾ, ಸುಮ್ಮನೆ ಟಾರ್ಗೆಟ್ ಆಗ್ತಿದೆ. SIT ಅದ್ರ ತಾನಾಗಿ ತಾನು ಕೆಲಸ ಮಾಡ್ತಿದೆ, ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿದೆ. ಕಾದ್ ನೋಡೋಣ. ಸುಮ್ಮನೆ ಅಪಪ್ರಚಾರ ಮಾಡೋದ್ರಲ್ಲಿ ಏನೂ ಅರ್ಥವಿಲ್ಲ. ದಯವಿಟ್ಟು ನಾನು ಕೇಳ್ಕೊಳೋದಷ್ಟೇ, ಯಾರು ಅನ್ಯತಾ ಭಾವಿಸ್ತೀರಾ, ಅಪಪ್ರಚಾರಗಳನ್ನೆಲ್ಲ ನಂಬ್ದಿರಾ, ಈ ಕ್ಷೇತ್ರವನ್ನು ಉಳಿಸ್ಬೇಕಷ್ಟೇ. ನಾವು ರಕ್ಷಣೆ ಮಾಡಲ್ಲ ಅಂದ್ರೆ ಯಾರು ರಕ್ಷಣೆ ಮಾಡಲ್ಲ. ಹಿಂದೂಗಳೆಲ್ಲ ಒಂದಾಗಬೇಕು, ಕೈ ಜೋಡಿಸ್ಬೇಕು, ನಮ್ಮ ಕ್ಷೇತ್ರವನ್ನು ನಾವು ಉಳಿಸ್ಕೊಬೇಕು. ಬೆಂಗಳೂರಿಂದ 1,000 ಜನ ಬಂದಿದ್ದೀವಿ. ಯಾಕೆ ಅಂತಂದ್ರೆ ವೀರೇಂದ್ರ ಹೆಗ್ಡೆ ಅವ್ರನ್ನ ರಾತ್ರಿ ಮೀಟ್ ಮಾಡಿದ್ವಿ. ಅವರು ಸಹ ನಮಗೆಲ್ಲ ಸಮುದಾಯವನ್ನು ಕರೆದು ನಮಗೆ ಒಳ್ಳೆಯ ರೀತಿಯಲ್ಲಿ ಅವರು ಮಾತನಾಡಿಸಿ ಒಂದು ದೇವರ ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಇದು ಪುರಾತತ್ವದಿಂದ ಬಂದಿರತಕ್ಕಂಥದ್ದು ಧರ್ಮ ಅಂತ ಹೇಳೋದು. ಧರ್ಮನ ಎಲ್ಲಿ ನೋಡ್ಬೇಕು ಅಂತ ನಾವು ಜನ ಮಾತಾಡ್ತೀವಿ. ನೀನ್ ಧರ್ಮ ನೋಡ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ ನೋಡು ಅಂತ ಹೇಳ್ತೀವಿ. ಈ ಒಂದು ಧರ್ಮಸ್ಥಳದ ಒಂದು ಗತ ವೈಭವ ಪ್ರಪಂಚದ ಎಲ್ಲೂ ಸಹ ಕಾಣ್ಬರಲ್ಲ. ಯಾಕೇಳಿ, ಅನ್ನದಾನೇಶ್ವರ ಕ್ಷೇತ್ರ. ಇಲ್ಲಿ ಸತತವಾಗಿ ಸತ್ಯ ಇಲ್ದೇನೆ ಅನ್ನದಾನ ನಡೆಯಲ್ಲ, ಆಯ್ತಾ. ಇಂಥ ಒಂದು ಕ್ಷೇತ್ರನ ನಾವು ಬೇರೆಯವ್ರು ಯಾರೋ ಒಬ್ಬ ಒಂದು ಅಪಪ್ರಚಾರ ಮಾಡ್ತಾನೆ ಅಂತ ಹೇಳಿ ಅದನ್ನ ತಲೆ ಇಟ್ಕೊಂಡು ಈ ಸ್ವಾಮಿಯ ದರ್ಶನ ಮತ್ತೆ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಳ್ದೆ ನಾವು ಇದರಿಂದ ಹಾಳಾಗಿ ಹೋಗ್ತೀವಿ. ಹಂಗಾಗಿ ಯಾರೋ ಒಬ್ಬ ತಪ್ಪು ಪ್ರಚಾರ ಮಾಡಿದ್ದಕ್ಕೆ ಇಂಥ ಅದ್ಭುತವಾದ ಕ್ಷೇತ್ರ ಕೇಂದ್ರ ಬಿಂದು ಇಡೀ ಕರ್ನಾಟಕದ ಜನಕ್ಕೆ ಅನ್ನ ಆಗ್ತಾ ಇದೆ, ಕರ್ನಾಟಕ ಜನಕ್ಕೆ ಸಹಾಯ ಮಾಡ್ತಾ ಇದೆ. ಅಂತ ಹಿಂದೆ ಪವಿತ್ರ ಕ್ಷೇತ್ರವನ್ನು ಅಪವಿತ್ರವಾಗಿ ನಾವು ಯಾರು ಬಿಡಲ್ಲ. ಇದು ಅಪವಿತ್ರ ಮಾಡ್ಲಿಕ್ಕೆ, ಕನ್ವರ್ಟ್ ಮಾಡಕ್ಕೆ ಇಂಥವೆಲ್ಲ ಮಾಡಿರ್ತಾರೆ. ನಾವು ಹಿಂದೂ ಸಂಸ್ಕೃತಿ, ಹಿಂದುತ್ವದಲ್ಲಿ ಹಿಂದೂ ಆಗಿ ಹುಟ್ಟಿರೋದೇ ನಮಗೆ ನಮ್ಮ ಒಂದು ಅದೃಷ್ಟ. ಹಂಗಾಗಿ ಈ ಕ್ಷೇತ್ರ ಯಾವಾಗಲೂ ಧರ್ಮಕ್ಷೇತ್ರನೇ ಹೊರತು ನಾವ್ ಹೇಳೋದು ಎಲ್ಲ ನಮ್ಮ 7 ಕೋಟಿ ಜನಗಳು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಊಹಾಪೋಹಗಳಿಗೆ ಭಗವಂತನನ್ನ ದರ್ಶನವನ್ನ, ಭಗವಂತನನ್ನ ನೀವು ಕಳ್ಕೋಬೇಡಿ. ಭಗವಂತನನ್ನ ಆರಾಧನೆ ಮಾಡ್ಕೊಂಡು ಇಷ್ಟು ವರ್ಷ ನಿಮಗೆ ಭಗವಂತ ಕೈ ಹಿಡಿದಿದ್ದಾನೆ, ಇನ್ನು ಮುಂದೂ ಕೈ ಹಿಡಿತೇನೆ ಅಂತ ಹೇಳ್ತಾ ಧನ್ಯವಾದಗಳಿಗೆ. ರಾಮಕೃಷ್ಣ, ಕರ್ನಾಟಕ ಉಚ್ಚ ನ್ಯಾಯಾಲಯ, ಬೆಂಗಳೂರು.